ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಬೀದಿ ಬದಿ ವ್ಯಾಪಾರಿ ಮೇಲೆ ಟ್ರಾಫಿಕ್ ಪೊಲೀಸ್ ದರ್ಪ ತೋರಿದ್ದಾನೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ವ್ಯಾಪಾರಿಯೊಬ್ಬ ತರಕಾರಿ ಮಾರಾಟ ಮಾಡ್ತಿದ್ದ. ಈ ವೇಳೆ ಬಂದ ಉಪ್ಪಾರಪೇಟೆ ಸಂಚಾರಿ ಠಾಣೆ ಪೇದೆ ನಾಗರಾಜ್ ನಾಯಕ್ ತಕ್ಕಡಿಯನ್ನ ಕಸಿದು ನೆಲಕ್ಕೆ ಎಸೆದಿದ್ದಾರೆ. ತಕ್ಕಡಿ ತುಂಡು ತುಂಡಾಗಿದ್ದು ಪೊಲೀಸಪ್ಪನ ದರ್ಪಕ್ಕೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ. ರಾತ್ರಿ ವೇಳೆ ರೈಲಿನ ಬೋಗಿಯಲ್ಲಿ ಸದ್ದು ಗದ್ದಲ ಮಾಡಿದ್ರೆ ದಂಡ ಬೀಳಲಿದೆ. ಸಹ ಪ್ರಯಾಣಿಕರಿಗೆ ಕಿರಿಕಿರಿ ಅನುಭವದ ದೂರು ಕೇಳಿ ಬಂದ ಹಿನ್ನೆಲೆ ರೈಲ್ವೆ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿದೆ. ಪೋರ್ಟಲ್ ಮುಖಾಂತರ ದೂರು ಸಲ್ಲಿಸಬಹುದಾಗಿದೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಬಂದು ದಂಡ ವಿಧಿಸಲಿದೆ. ಗಂಭೀರ ಸ್ವರೂಪದ ಪ್ರಕರಣವಾದರೆ ವ್ಯಕ್ತಿಯನ್ನ ವಶಕ್ಕೆ ಪಡೆಯುತ್ತಾರೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಬೃಹತ್ ಆನೆಗಳ ಪ್ರತಿಕೃತಿ ಪ್ರದರ್ಶನ ನಡೆಯುತ್ತಿದೆ. ಲಂಟಾನ್ ಗಿಡದಿಂದ ಅರಳಿದ ಪರಿಸರ ಸ್ನೇಹಿ 60 ಬೃಹತ್ ಆನೆ ಪ್ರತಿಕೃತಿಗಳನ್ನು ಪ್ರದರ್ಶಿಸಲಾಗಿದೆ. ವೀಕೆಂಡ್ ಮೂಡ್ನಲ್ಲಿ ಚಿಣ್ಣರು ಬೃಹತ್ ಆನೆಗಳ ಕಲಾಕೃತಿ ನೋಡಿ ಬೆರಗಾಗುವುದರ ಜೊತೆಗೆ ದಿಲ್ ಖುಷ್ ಆಗಿದ್ದಾರೆ. ಮಾರ್ಚ್ 3ರವರೆಗೆ ಲಾಲ್ಬಾಗ್ನಲ್ಲಿ ಪ್ರದರ್ಶನ ನಡೆಯಲಿದೆ.